ಬೆಂಗಳೂರು ನಗರದ ಐಕಾನಿಕ್ ಊರ್ವಶಿ ಥಿಯೇಟರ್ಗೆ ಇದೀಗ ಅಂತಿಮ ತೆರೆ ಬಿದ್ದಿದೆ. ಲಾಲ್ಬಾಗ್ ಮುಖ್ಯ ರಸ್ತೆಯಲ್ಲಿದ್ದ 55 ವರ್ಷಗಳ ಇತಿಹಾಸದ ಈ ಚಿತ್ರಮಂದಿರ ಇಂದು ನೆಲಸಮಗಾರಕ್ಕೆ ಒಳಗಾಗಿದೆ. 1970ರಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಉದ್ಘಾಟನೆಗೊಂಡಿದ್ದ ಊರ್ವಶಿ ಥಿಯೇಟರ್ 5 ಭಾಷೆಗಳ 5,000ಕ್ಕೂ ಹೆಚ್ಚು ಸಿನಿಮಾಗಳ ಪ್ರದರ್ಶನಕ್ಕೆ ಸಾಕ್ಷಿಯಾಗಿತ್ತು. ಈ ಥಿಯೇಟರ್ ಹಲವು ಸ್ಟಾರ್ಗಳ ಸಿನಿಮಾಗಳಿಗೆ ಲಕ್ಕಿ ಥಿಯೇಟರ್ ಎಂದು ಖ್ಯಾತಿ ಪಡೆದಿತ್ತು. ಈ ಕುರಿತು ಒಂದು ವರದಿ ಎಲ್ಲಿದೆ. ಊರ್ವಶಿ ಥಿಯೇಟರ್ ನೆಲಸಮಕ್ಕೆ ಸುಪ್ರೀಂ ಕೋರ್ಟ್ ಆದೇಶದಿಂದ ಬಿಗ್ ಟ್ವಿಸ್ಟ್ ಎದುರಾಗಿದೆ. ಗುತ್ತಿಗೆ ಅವಧಿ 2018ರ ಏಪ್ರಿಲ್ನಲ್ಲಿ ಮುಕ್ತಾಯವಾಗಿದ್ದು, ಭೂಮಾಲೀಕರು ಜಾಗ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಇದೀಗ ಡೆಮಾಲಿಷ್ ಕಾರ್ಯ ಆರಂಭವಾಗಿದೆ. ಕಳೆದ 8 ವರ್ಷಗಳಿಂದ ಲೀಸ್ ವಿಚಾರದಲ್ಲಿ ವಿವಾದದಲ್ಲಿದ್ದ ಊರ್ವಶಿ ಥಿಯೇಟರ್ ಬಗ್ಗೆ ಗುತ್ತಿಗೆ ಇನ್ನು 3 ವರ್ಷ ಮುಂದುವರೆದಿದೆ ಎಂಬ ಚರ್ಚೆಯೂ ನಡೆದಿತ್ತು. ಆದರೆ ಇದೀಗ ನ್ಯಾಯಾಲಯದ ಆದೇಶದ ಬಳಿಕ ಥಿಯೇಟರ್ ಭವಿಷ್ಯವೇ ಅಂತ್ಯಗೊಂಡಿದೆ. ಭಾರತದ ಕೇವಲ 2 ಥಿಯೇಟರ್ಗಳಲ್ಲಿ ಲಭ್ಯವಿದ್ದು ವಿಶೇಷ ಸೌಂಡ್ ಟೆಕ್ನಾಲಜಿಯನ್ನು ಹೊಂದಿದ್ದ ಊರ್ವಶಿ ಕನ್ನಡ ಸಿನಿ ಪ್ರೇಮಿಗಳ ಪಾಲಿಗೆ ವಿಶೇಷ ನೆನಪಾಗಿತ್ತು. ಶಿವರಾಜ್ ಕುಮಾರ್ ಅಭಿನಯದ AK47 ಸಿನಿಮಾ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳು ಇಲ್ಲಿ 106 ದಿನಗಳ ಪ್ರದರ್ಶನ ಕಂಡಿದ್ವು. ಇದೀಗ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೂ ಮುನ್ನವೇ ಐಕಾನಿಕ್ ಊರ್ವಶಿ ಥಿಯೇಟರ್ ಧರೆಗುರುಳುತ್ತಿದೆ. ಒಂದು ಕಾಲದಲ್ಲಿ ಪ್ರೇಕ್ಷಕರ ಹಾಟ್ಸ್ಪಾಟ್ ಆಗಿದ್ದ ಊರ್ವಶಿ ಇನ್ನು ಮುಂದೆ ಬೆಂಗಳೂರಿನ ಸಿನಿ ಪ್ರೇಮಿಗಳ ಪಾಲಿಗೆ ಕೇವಲ ನೆನಪು ಮಾತ್ರ. 50 ವರ್ಷಗಳ ಸಿನಿಮಾ ಇತಿಹಾಸಕ್ಕೆ ಇಂದು ಅಂತಿಮ